ಅರಸ ಕೇಳಾಶ್ಚರ್ಯವನು ಗಜಪುರದ ಬೀದಿಯೊಳಿವರು ಬರುತ್ತಿರೆ. ದುರುಳ ದುಶ್ಯಾಸನನು ಮಿಗೆ ಹರಿ ತಂದ ನೇಡಿಸುತ್ತ ಬೆರಳನಾಡಿಸಿ, ಹೋದರ ಸುಕಾನನದೆತ್ತು ಪುನರಪಿ ಸರಿದವೆತ್ತುಗಳು, ಎನ್ನುತ್ತ ಬಂದನು ಹಿಂದೆ ಪವನ ಜನ. ಹಸ್ತಿನಾಪುರದ ರಾಜಬೀದಿಗಳಲ್ಲಿ ಪಾಂಡವರು ಸಂಚರಿಸ್ತಾ ಇದ್ದಾಗ ದುರ್ಯೋಧನನ ಸಹೋದರನಾದ ದುಶ್ಯಾಸನ ಓಡ್ಕೊಂಡು ಬರ್ತಾನೆ. ಹೀಗೆ ಓಡ್ಕೊಂಡು ಬಂದಾಗ ಯಾಕೆ ಬರ್ತಾ ಇದ್ದಾನೆ ಈತ, ಏನಾದರೂ ಮನಸ್ಸು ಬದಲಾಯಿಸಿ ಪುನಃ ಪಾಂಡವರನ್ನ ಅರಮನೆಗೆ ಕರ್ಕೊಂಡು ಹೋಗ್ತಾನ ಅಂತಲೆಲ್ಲ ನಗರವಾಸಿಗಳು ಅನ್ಕೊಳ್ತಾರೆ. ಆದರೆ ಅವರೆಲ್ಲರ ಯೋಚನೆಗಳು ಹುಸಿಯಾಗತ್ತೆ. ಯಾಕೆ ಅಂದರೆ ಎಲ್ಲ ನಗರವಾಸಿಗಳ ಮುಂದೆ ಪಾಂಡವರಿಗೆ ಅವಮಾನ ಮಾಡೋಕ್ಕೆ, ಅವನಿಗೆ ಅವಹೇಳನವನ್ನ ಮಾಡೋಕ್ಕೆ ಆತ ಬಂದಿರ್ತಾನೆ. ಅವನು ಹೇಳ್ತಾನೆ, ಹೋದರು ಅರಸು ಕಾನನದ ಎತ್ತು, ಯಾವ ಕಾಡಿನಿಂದ ಬಂದಿದ್ವೋ ಈ ಎತ್ತುಗಳು ಪುನಃ ಅದೇ ಕಾಡಿಗೆ ಹೋಗ್ತಾ ಇವೆ ಅಂತ ಪಾಂಡವರನ್ನ ಕಾಡಿನ ಎತ್ತುಗಳಿಗೆ ಹೋಲಿಸಿ ಅವರಿಗೆ ಅವಹೇಳನವನ್ನ ಮಾಡಿ ಕೀಳ್ಮೆಯನ್ನ ತೋರಿಸಿ ಎಲ್ಲ ನಗರವಾಸಿಗಳ ಮುಂದೆ ಅವಮಾನವನ್ನ ಮಾಡ್ತಾ ಭೀಮನ ಹಿಂದೆ ಬರ್ತಾ ಆತನಿಗೂ ಕೀಟ್ಲೆಯನ್ನ ಮಾಡ್ತಾ ತೊಂದರೆಯನ್ನ ಕೊಡ್ತಾನೆ. ಪುರವ ಹೊರವಂಟಿವರು ಇವರು ಗಂಗಾವರ ನದಿಯ ತೀರದಲ್ಲಿ ನಿಂದರು. ಪರಿಜನವ ಕಳುಹಿದರು ಧೃತರಾಷ್ಟ್ರನ ಪಸಾಯಿತರ. ಗುರುಜನಕ್ಕೆ ಪಡವಂಟು ಬೀಳ್ಕೊಂಡರು ನದಿ ಜದ್ರೋಣ ಕೃಪರನು ಕರೆದು ಕುಂತಿಯ ನಿಲ್ಲಿಸಿದರು ವಿದುರನ ನಿವಾಸದಲ್ಲಿ. ಧೃತರಾಷ್ಟ್ರ ಗಾಂಧಾರಿಯರನ್ನ ಭೇಟಿ ಮಾಡಿ ರಾಜಭವನದಲ್ಲಿ ತಮ್ಮೆಲ್ಲ ಕಾರ್ಯಗಳನ್ನು ಮುಗಿಸ್ಕೊಂಡು ಹಸ್ತಿನಾಪುರದ ರಾಜಬೀದಿಗಳಲ್ಲಿ ತಮ್ಮ ಪ್ರಯಾಣವನ್ನ ಮಾಡಿ ಪಾಂಡವರು ಕೊನೆಗೆ ಗಂಗಾ ನದಿಯ ತಟದಲ್ಲಿ ಬಂದು ನಿಲ್ತಾರೆ. ಗಂಗಾ ನದಿಯ ತಟದವರೆಗೆ ಯಾವ ಯಾವ ಹಸ್ತಿನಾಪುರದ ಪುರಜನರು ಬಂದಿದ್ರೋ, ಯಾವ ಯಾವ ಮಂತ್ರಿಗಳು ಸೈನಿಕರು ಎಲ್ಲರೂ ಧೃತರಾಷ್ಟ್ರನ ಅಧಿಕಾರಿಗಳು ಬಂದಿದ್ರೋ ಅವರೆಲ್ಲರನ್ನ ಸಹ ಪಾಂಡವರು ಪುನಃ ವಾಪಸ್ ನಗರಕ್ಕೆ ಕಳಿಸ್ತಾರೆ. ಅವರೆಲ್ಲರನ್ನ ಕಳುಹಿಸಿದ ಮೇಲೆ ಅವರ ಗುರುಗಳು ಹಾಗೂ ಇತರೆ ಹಿರಿಯರಿಗೆ ಅವರು ನಮಸ್ಕಾರ ಮಾಡ್ತಾರೆ. ಭೀಷ್ಮರು, ದ್ರೋಣರು, ಕೃಪ ಸೇರಿದಂತೆ ಹಲವು ಹಿರಿಯರಿಗೆ ನಮಸ್ಕಾರ ಮಾಡಿ ಅವರ ಅಪ್ಪಣೆಯನ್ನು ಪಡೆದು ಅವರು ಅಲ್ಲಿಂದ ಹೊರಡ್ತಾರೆ. ಹೀಗೆ ಹೊರಡ್ತಾ ಇದ್ದಾಗ ವಿದುರನ ಮನೆಯಲ್ಲಿ ಕುಂತಿಯನ್ನ ನಿಲ್ಲಿಸ್ತಾರೆ.